ಅವತ್ತೊಂದು ದಿವಸ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ, ಒಂದು ದೊಡ್ಡ ಘಟನೆ ನಡೆದು ಹೋಗ್ಬಿಟ್ಟಿದೆ ಅಂತ. ಏನದು? ಆ ವ್ಯಕ್ತಿನ ಮುಟ್ಟುವಂಥದ್ದು ಕೂಡ ಅಷ್ಟು ಸುಲಭ ಇರಲಿಲ್ಲ. ಯಾಕಂದರೆ ಅವ್ರಿಗೊಂದು ದೊಡ್ಡ ಅಭಿಮಾನಿ ಬಳಗವೇ ಇತ್ತು, ಅವರೊಬ್ಬ ಖ್ಯಾತ ನಟರಾಗಿದ್ದರು. ಈ ಸಂದರ್ಭದಲ್ಲಿ ಆ ಕೇಸನ್ನು ಹ್ಯಾಂಡಲ್ ಮಾಡಿದ್ದಲ್ಲ, ಅದು ಸಾಮಾನ್ಯ ಸಂಗತಿ ಅಲ್ವೇ ಅಲ್ಲ. ಅದನ್ನು ಭೇದಿಸಿದ್ದೇ ಒಂದು ಅದ್ಭುತ. ಯಾವುದದು ಕೇಸ್? ನಮಗೆ ನಿಮಗೆ ಗೊತ್ತಿರುವಂಥ ಕೇಸ್ ಅದು. ಎಸ್, ಇವ್ರನ್ನ ಸನ್ಮಾನಿಸ್ಲಿಕ್ಕೆ ಸನ್ಮಾನ್ಯ ಹೋಮ್ ಮಿನಿಸ್ಟರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಅದೇ ರೀತಿ ನಮ್ಮ ಮ್ಯಾನೇಜಿಂಗ್ ಎಡಿಟರ್ ರಾಹುಲ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಟಿವಿ9 ಸೆಲ್ಯೂಟ್ ಗೌರವವನ್ನು ಸ್ವೀಕರಿಸಲು ಇನ್ಸ್ಪೆಕ್ಟರ್ ನಾಗೇಶ್ ಜಿಎನ್, ಪಿಎಸ್ಐ ವಿನಾಯಕ, ಪಿಎಸ್ಐ ಭೀಮಾಶಂಕರ್, ಎಎಸ್ಐ ಬಸವರಾಜ, ಹೆಡ್ ಕಾನ್ಸ್ಟೇಬಲ್ ಯೋಗೇಶ್ ಬಾಬು, ಹೆಡ್ ಕಾನ್ಸ್ಟೇಬಲ್ ರಾಮಚಂದ್ರಯ್ಯ ಜೆ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಜಾತಿ ಮತಭೇದ ಮರೆತು ಎಲ್ಲ ಜನರ ಜೊತೆಗೆ ಬೆರೆತು ಶಿಸ್ತಿನಿಂದ ಗಸ್ತು ತಿರುಗೋ ಕಾಯಕ, ಗತ್ತಿನಿಂದ ನ್ಯಾಯ ಕಾಯೋ ಆರಕ್ಷಕರಿಗೆ ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಜಾತಿ ಮತಭೇದ ಮರೆತು ಎಲ್ಲ ಜನರ ಜೊತೆಗೆ ಬೆರೆತು ಶಿಸ್ತಿನಿಂದ ಗಸ್ತು ತಿರುಗೋ ಕಾಯಕ, ಗತ್ತಿನಿಂದ ನ್ಯಾಯ ಕಾಯೋ ಆರಕ್ಷಕರಿಗೆ ಖಾಕಿ ಧರಿಸಿ ನಿಂತರೆ. ಎಸ್ ಸರ್, ಹೋಮ್ ಮಿನಿಸ್ಟರ್ ಸಾಹೇಬರು ವೇದಿಕೆ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತಿಬ್ಬರಿಗೆ ಅವರು ಸನ್ಮಾನ ಮಾಡಬೇಕು. ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ಲಾಠಿ ಹಿಡಿದು ನಿಂತರೆ ಊರ ಸೈನಿಕ, ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ.